ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ವಾಕ್ಸಿದ್ಧಿ ಮತ್ತು ಭವಿಷ್ಯಜ್ಞಾನ ಪ್ರಾಪ್ತಿ ಫಲವನ್ನು ಕೊಡುವ 45ನೆಯ ಶ್ಲೋಕಕ್ಕೆ ಸ್ವಾಗತ. ಈ ಶ್ಲೋಕದಲ್ಲಿ ಶ್ರೀದೇವಿಯ ವದನಾರವಿಂದವನ್ನು ಆಚಾರ್ಯರು ಭಕ್ತಿಯಿಂದ ಸ್ತೋತ್ರ ಮಾಡಿದ್ದಾರೆ. ಕೇಳೋಣ ಬನ್ನಿ. अरालै स्वाभाव्यात् अलिकलभसश्रीभिरलकै परीतन्ते वक्त्रं परिहसति पङ्के रुहरुचिं दरस्मेरे यस्मिन् दशनरुचिकिञ्जल्करुचिरे सुगन्धौ माद्यन्ते स्मरदहनचक्षुर्मधुलिह. ಸಹಜವಾಗಿಯೇ ಗುಂಗುರಾಗಿರುವ ಮತ್ತು ಮರಿದುಂಬಿಗಳಂತೆ ಕಡು ಕಪ್ಪು ಕಾಂತಿಯುಳ್ಳ ಮುಂಗುರುಳುಗಳಿಂದ ಅಲಂಕೃತವಾದ ನಿನ್ನ ಸುಂದರ ವದನ ತಾವರೆಯ ಚೆಲುವನ್ನು ನಾಚಿಸುತ್ತಿದೆ. ಮುಖ ಕಮಲಕ್ಕೆ ಹಲ್ಲುಗಳ ಕಾಂತಿಯೇ ಕೇಸರಗಳಂತಿದೆ. ಅಲ್ಲಿ ಮನ್ಮಥನನ್ನು ಸುಟ್ಟು ಹಾಕಿದ ಪರಶಿವನ ಕಂಗಳೆಂಬ ದುಂಬಿಗಳು ಆನಂದ ಪಡುತ್ತಿವೆ. ಈ ಶ್ಲೋಕವನ್ನು ಫಲಾಪೇಕ್ಷೆಯಿಂದ ಜಪಿಸಲು ಬಯಸುವ ಸಹೃದಯರು ಈ ಶ್ಲೋಕದ ವಿಸ್ತಾರ ಅರ್ಥವನ್ನು ಅರಿಯುವುದು ಉತ್ತಮವಾಗುತ್ತದೆ. ಆ ಕಾರಣಕ್ಕಾಗಿ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು, ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ಅದನ್ನು ಬಳಸಿಕೊಳ್ಳಬಹುದು. ಅದರಲ್ಲಿ ಈ ಶ್ಲೋಕದ ಪ್ರತಿಯೊಂದು ಪದವನ್ನು ವಿಸ್ತರಿಸಿ ಅದರ ಅರ್ಥವನ್ನು ನಿರೂಪಣೆ ಮಾಡಲಾಗಿದೆ. ಹಾಗೂ ಫಲದ ಅರ್ಥವನ್ನೂ ಕೂಡ ವಿಶೇಷವಾಗಿ ನಿರೂಪಣೆ ಮಾಡಲಾಗಿದೆ. ಈಗ ಈ ಪೂಜೆ ಜಪದ ಸಂದರ್ಭದಲ್ಲಿ ಬಳಸಬೇಕಾದಂತಹ ಯಂತ್ರವನ್ನು ಗಮನಿಸಿ. ಯಂತ್ರವು ಚಚ್ಚೌಕಾಕಾರವಾಗಿದ್ದು ಅದರ 4 ಮೂಲೆಗಳಲ್ಲಿ 8 ತ್ರಿಶೂಲಗಳನ್ನು ಪ್ರತಿಯೊಂದು ಭಿನ್ನ ಭಿನ್ನ ದಿಕ್ಕಿನಲ್ಲಿ ಇರುವಂತೆ ಜೋಡಿಸಲಾಗಿದೆ. ಯಂತ್ರದ ಕೇಂದ್ರ ಭಾಗದಲ್ಲಿ ಸಂ ಎಂಬ ಬೀಜಾಕ್ಷರವನ್ನು 3 ಬಾರಿ ಬರೆಯಲಾಗಿದೆ. ಈ ಯಂತ್ರವನ್ನು ಚಿನ್ನದ ತಗಡಿನ ಮೇಲೆ ಬರೆಸಿ ಪೂಜಿಸಬೇಕು. ಪೂಜೆಯ ಅವಧಿ 45 ದಿನಗಳು. ಪ್ರತಿನಿತ್ಯವೂ 1000 ಸಲ ಜಪಿಸಬೇಕಾಗುತ್ತದೆ. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಮಾಡಿಸಬೇಕು. ಪೂಜೆಯ ಅವಧಿ 45 ದಿನಗಳು. ಪೂಜೆಗೆ ಸಂಬಂಧಿಸಿದಂತೆ ಅಂಗನ್ಯಾಸ, ಕರನ್ಯಾಸ ಇತ್ಯಾದಿಗಳನ್ನು ಪ್ರತ್ಯೇಕ ವಿಡಿಯೋವೊಂದರಲ್ಲಿ ಕೊಡಲಾಗಿದ್ದು, ಈ ಪೂಜಾ ವಿಧಿಗೆ ಸಂಬಂಧಿಸಿದ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ದಯವಿಟ್ಟು ಸಹೃದಯರು ಅದನ್ನು ಬಳಸಿಕೊಳ್ಳಬಹುದು. ಜಪ ಸಂಖ್ಯೆ ಪ್ರತಿನಿತ್ಯ 45 ದಿನಗಳು, ಪ್ರತಿನಿತ್ಯವೂ 1000 ಬಾರಿ. ನೈವೇದ್ಯವಾಗಿ ಜೇನುತುಪ್ಪ ಮತ್ತು ತ್ರಿಮಧುರ. ಇಲ್ಲಿ ತ್ರಿಮಧುರವೆಂದರೆ ಬೆಲ್ಲ, ಬಾಳೆಹಣ್ಣು, ತೆಂಗಿನ ತುರಿಯ ಮಿಶ್ರಣ. ಇದನ್ನು ಯಾರು ಆ ಫಲವನ್ನು ಅಪೇಕ್ಷಿಸುತ್ತಿರುವರೋ ಅವರು ಸೇವಿಸಬೇಕು. ಈ ಶ್ಲೋಕ ಜಪಕ್ಕೆ ಫಲವಾಗಿ ವಾಕ್ಸಿದ್ಧಿ ಹಾಗೂ ಭವಿಷ್ಯ ಜ್ಞಾನ ಪ್ರಾಪ್ತಿ ಎಂಬುದಾಗಿ ಹೇಳಿದ್ದಾರೆ. ವಿಶೇಷವಾಗಿ ಜ್ಯೋತಿಷಿಗಳಾಗ ಬಯಸುವವರು ಹಾಗೂ ಹೊರಗಡೆ ಕೆಲವೊಂದು ಸಂದರ್ಭಗಳಲ್ಲಿ ಸಂಸ್ಥೆಯ ಅಥವಾ ರಾಷ್ಟ್ರವನ್ನು ಉದ್ದೇಶಿಸಿಯೋ ಜನಗಳನ್ನು ಉದ್ದೇಶಿಸಿ ಮಾತನಾಡ ಬಯಸುವವರು ಅಥವಾ ಯಾವುದೇ ರೀತಿಯಾದಂತಹ ಡಿಬೇಟ್, ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವವರಿಗೆ, ವಾಕ್ಸಿದ್ಧಿಯನ್ನು ಬಯಸುವವರಿಗೆ ಇದು ಉತ್ತಮ ಫಲವನ್ನು ಕೊಡಬಹುದು. ಈ ರೀತಿಯಾದ ಫಲಾಪೇಕ್ಷೆಯನ್ನು ಬಯಸುವವರಿಗಾಗಿ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು, ಅದರಲ್ಲಿ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ. ಅವು ನಿಮಗೆ ಸಹಾಯವಾಗಬಹುದು. ದಯವಿಟ್ಟು ಅದನ್ನು ಬಳಸಿಕೊಳ್ಳಬೇಕು. ಆ ಮೂಲಕ ಫಲಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅಭಿಪ್ರಾಯವನ್ನು ರೂಢಿಸಿಕೊಂಡು ಹೆಚ್ಚು ಶ್ರದ್ಧೆ, ನಂಬಿಕೆಗಳಿಂದ ಈ ಪೂಜೆ ಜಪಗಳನ್ನು ನೆರವೇರಿಸಬಹುದು. ನಿಮಗೆ ಒಳ್ಳೆಯ ಫಲ ದೊರೆಯಲಿ. ಆಲ್ ದ ಬೆಸ್ಟ್. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ.
ನಮಸ್ಕಾರ.